ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸ್ಯಾರಿ ಕುಚ್ಚನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಬಂದು 7 ಎಳೆ ದಾರ ತಗೊಂಡಿದ್ದೀನಿ, ಅದಕ್ಕೆ ತುದೀಲಿ ಗಂಟು ಹಾಕ್ಕೊಂಡಿದ್ದೀನಿ. 10 ನಂಬರ್ ಕ್ರೋಶಾ ನೋಡಿ, ಈ ರೀತಿ ಫ್ಲವರ್ಸ್ದು ಬೀಡ್ಸ್ ತೊಗೊಂಡಿದ್ದೀನಿ, ಮತ್ತು ಈ ಥರ ಸಣ್ಣ ಬೀಡ್ಸು ಕೂಡ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋದ ಫಸ್ಟಿಗೆ ನಾವು ಈ ರೀತಿ ಬೆರಳಿಗೆ ಅದನ್ನು ನುಡ್ಕೊಳ್ಬೇಕು. ಫಸ್ಟು ಸ್ಯಾರಿಗೆ ಬಂದು ಇಲ್ಲಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ನಾವು ಎಳೆದ್ರೆ ದಾರ ಸ್ವಲ್ಪ ಫ್ರೀಯಾಗಿ ಬರಬೇಕು, ಅದೇ ರೀತಿ ಇಟ್ಕೋಬೇಕು. ನೋಡಿ ಮತ್ತೊಂದು ಲಾಕು ಫಸ್ಟ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ 2 ಸಾರಿ ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕೋಬೇಕು. ನೋಡಿ ಅದು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಮತ್ತೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ದಾರ ಸ್ವಲ್ಪ ಫ್ರೀಯಾಗಿ ಬಿಟ್ಕೊಂಡು ಬೀಡ್ಸ್ ಹಾಕೋತಾ ಇದ್ದೀನಿ. ಯಾವ ಬೀಡ್ಸ್ ಬೇಕಾದರೂ ನೀವು ತಗೋಬೋದು, ಆದರೆ ನಾನು ಈ ಬೀಡ್ಸ್ ತೊಗೊಂಡಿದ್ದೀನಿ. ಆದರೆ ಬೀಡ್ಸ್ ಮೇಲೆ ಲಾಕ್ ಹಾಕೋದು ಬೇಡ, ಡೈರೆಕ್ಟು ಸ್ಯಾರಿಗೆ ಸ್ವಲ್ಪ ಲೂಸ್ ಬಿಟ್ಟು, ಇದಕ್ಕೇ ಕ್ರೋಶಾ ಡಿಸೈನ್ ಬರೋದ್ರಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಿ ಒಂದು ಡಬಲ್ ಕ್ರೋಶಾ ಹಾಕಬೇಕು. ನೋಡಿ ಮತ್ತು ಈ ರೀತಿ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶಾ ಹಾಕೋಬೇಕು. 2ರಲ್ಲಿ 2ರಲ್ಲಿ ಮತ್ತೆ ಕ್ರೋಶಾ ಮೇಲೆ ದಾರ 2ರಲ್ಲಿ ಸ್ವಲ್ಪ ದಾರ ಏನಾಗುತ್ತೆ ಬಿಟ್ಟೋಗ್ಬಿಡುತ್ತೆ, ಇದು ತುಂಬ ಶೈನಿಂಗ್ ಇರೋದ್ರಿಂದ ಅದನ್ನು ನೋಡಿ ನಾವು ಹುಷಾರಾಗಿ ತಗೋಬೇಕು. ಮತ್ತು 2ರಲ್ಲಿ ಹಾಗೆಯೇ 4 ಸಾರಿ ತಗೋಬೇಕು. ಕ್ರೋಶಾ ಮೇಲೆ ದಾರ ತಗೊಂಡು ನೋಡಿ ಗ್ಯಾಪ್ ಆಯ್ತಲ್ಲ, ಗ್ಯಾಪ್ಗೆ ಹಾಕ್ಕೊಂಡು ನಾವು 2ರಲ್ಲಿ ಮತ್ತು 2ರಲ್ಲಿ ಈ ರೀತಿ, ಮತ್ತು ಕ್ರೋಶಾ ಮೇಲೆ ದಾರ 2ರಲ್ಲಿ 2ರಲ್ಲಿ ನೋಡಿ ಇದು 4 ಸಾರಿ ಆಯಿತು. ಇವಾಗ ಸಣ್ಣದ ಬೀಡ್ಸ್ ತಗೊಳ್ಳೋದ, ಈ ರೀತಿ ಬೀಡ್ಸ್ ಹಾಕ್ಕೋಬೇಕು. ದಾರ ಸ್ವಲ್ಪ ಮೇಲೆ ಮಾಡಿ ಆಮೇಲೆ ಬೀಡ್ಸ್ ಹಾಕಬೇಕು ಅಲ್ಲಿಗೆ. ಮತ್ತು ಕ್ರೋಶಾ ಮೇಲೆ ದಾರ ಗ್ಯಾಪಲ್ಲಿ ಹಾಕ್ಕೊಂಡು 2ರಲ್ಲಿ 2ರಲ್ಲಿ ನೋಡಿದ್ರಲ್ವ, ಹೀಗೆ ಕಂಟಿನ್ಯೂಸ್ ಆಗಿ ಮತ್ತೆ ಇಲ್ಲಿ 4 ಸಾರಿ ಅದೇ ಥರ ಚೈನ್ ಹಾಕ್ಕೋಬೇಕು. 2ರಲ್ಲಿ 2ರಲ್ಲಿ ಒಟ್ಟು ಟೋಟಲ್ ಬಂದು 8 ಸಾರಿ ಈ ರೀತಿಯೂ ಮಾಡ್ಕೋಬೇಕಾಗುತ್ತೆ. ನಾವು ಆದಷ್ಟಕ್ಕೂ ಸ್ವಲ್ಪ ಲೂಸಾಗಿ ಹಾಕ್ಕೊಂಡಷ್ಟು ಡಿಸೈನ್ ಚೆನ್ನಾಗಿ ಬರುತ್ತೆ. ಟೈಟ್ ಆದರೆ ಅದು ಡಿಸೈನ್ ನೀಟಾಗಿ ಆಗಲ್ಲ. ಆ ದಾರ ಕೂಡ ನಾವು ಈಸಿಯಾಗಿ ತಗೋಬೋದು ಲೂಸಾಗಿದ್ದರೆ. ಹಾಗಾಗಿ ಸ್ವಲ್ಪ ನೀವು ಅಲ್ಲೆಲ್ಲೇ ಲೂಸ್ ಬಿಟ್ಕೊಂಡು ಹಾಕಬೇಕಾಗುತ್ತೆ. ಫಸ್ಟ್ ಟೈಮ್ ಹಾಕೋರಾದರೆ ಸ್ವಲ್ಪ ಹಿಂಸೆ ಅನಿಸುತ್ತೆ, ಆದರೆ ಕಲ್ತ್ಕೊಂಡ್ಬಿಟ್ರೆ ಇದು ಕೂಡ ಈಸಿನೇ, ಯಾವುದು ಕಷ್ಟ ಅಂತ ಏನಿಲ್ಲ. ಮತ್ತು ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಯಾರಿಗೆ ಬಂದು ನಾವು ಒಂದು ನಾಟ್ ಹಾಕೋಬೇಕು. ನೋಡಿ ಹೀಗೆ ಬರುತ್ತೆ. ಮತ್ತು ಇಲ್ಲಿಗೆ ಬೀಡ್ಸು ದಾರ ಮೇಲೆ ತಗೊಂಡು ಬೀಡ್ಸ್ ಹಾಕ್ಕೊಂಡು ಅದು ಸ್ವಲ್ಪ ಹಾಗೆ ಲೂಸ್ ಬಿಟ್ಟು ಕ್ರೋಶಾ ಮೇಲೆ ದಾರ ತಗೊಂಡು ನೋಡಿ ಅದರಿಂದ ಸ್ವಲ್ಪ ಮುಂದೆ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಬಾರ್ದು, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮುಂದೆ ನಾವು ನಾಟ್ ಹಾಕೋಬೇಕು. ಯಾಕಂದರೆ ಅಲ್ಲಿ ಮಧ್ಯದಲ್ಲಿ ನಾವು ಡಿಸೈನ್ ಕೂರಿಸೋದೆ ಅಲ್ಲಿ ಗ್ಯಾಪ್ ಏನು ಬರುತ್ತೆ ಆ ಗ್ಯಾಪಲ್ಲಿ. ಮತ್ತು ನೋಡಿ ಈ ಥರ ಗ್ಯಾಪ್ ಬಿಟ್ಕೊಂಡು ಸ್ವಲ್ಪ ಮೇಲ್ಗಡೆ ಕೆಳಗಡೆಗೆ ವಿಡಿಯೋ ಕರೆಕ್ಟಾಗಿ ಆಗ್ತಾಯಿಲ್ಲ ನೋಡಿ, ಏನು ತಿಳ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ವಿಡಿಯೋ ಮಾಡೋರು ಯಾರೂ ಇಲ್ಲ, ಅದರಿಂದ ಇದಾಗುತ್ತೆ. ಮತ್ತು ಕ್ರೋಶಾ ಮೇಲೆ ದಾರ ತಗೊಂಡು 2ರಲ್ಲಿ 2ರಲ್ಲಿ
ಅದೇ ಥರ ಆ ಗ್ಯಾಪ್ ಏನಿದೆ ಅಲ್ಲಿಗೆ ಹಾಕ್ಕೋಬೇಕು ನೋಡಿ. ಎರಡರಲ್ಲಿ ಒಂದು. ಯಾಕೆಂದರೆ ಇದು ಮಧ್ಯೆ ಇದು ಏನಂದ್ರೆ ದಾರ ಬಿಟ್ಟೋಗ್ಬಿಡುತ್ತೆ ನಾವು ಫಾಸ್ಟಾಗಿ ಹಾಕ್ತೀವಿ ಅಂತಂದರೆ. ಅದರಿಂದ ಸ್ವಲ್ಪ ನಿಧಾನಕ್ಕೆ ಹಾಕ್ಬೋದು. ಹಾಕಿದ್ರೇ ನೀಟಾಗಿ ಬರೋದು ಅದು. ಯಾಕಂದರೆ ನಾವು ಫಾಸ್ಟಾಗಿ ಹಾಕಿದ್ರೆ ದಾರ ಬಿಟ್ಟೋಗ್ಬಿಡುತ್ತೆ. ದಾರ ಬಿಡದಂತೆ ಪೂರ್ತಿ ಏನು 7 ಎಳೆ ದಾರ ತಗೊಂಡಿದ್ದೀನಿ ನಾನು. ಆ 7 ಎಳೆನೂ ಕರೆಕ್ಟಾಗೆ ಬರಬೇಕು. ಮತ್ತು ಸಣ್ಣ ಬೀಡ್ಸು ಮತ್ತು ಕ್ರೋಶ ಮೇಲೆ ದಾರ, ಎರಡರಲ್ಲಿ ಒಂದು ಹಾಗೆಯೇ 4 ಸಾರಿ ಮತ್ತೆ ಮಾಡ್ಕೋಬೇಕು. ಒಟ್ಟು ಟೋಟಲಾಗಿ 8 ಸಾರಿ ಈ ರೀತಿ ಮಾಡ್ಕೋಬೇಕು. 4 ಆದಮೇಲೆ ಸಣ್ಣ ಬೀಡ್ಸ್ ಹಾಕೋಬೇಕು. ಮತ್ತು 4 ಆದಮೇಲೆ ನೋಡಿ ಅದು ಡಿಸೈನ್ ಎಲ್ಲಾದರೂ ಇದಾಗಿದೆಯಾ ಅಂತ ಹಾಗೆ ನೋಡಿಕೊಂಡು ಹಾಕ್ಕೋಬೇಕು. ಈ ರೀತಿ ಬರುತ್ತೆ. ಒಳ್ಳೆ ಅರ್ಧ ಚಂದ್ರ ಆಕಾರದಲ್ಲಿ ಈ ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಸ್ಯಾರಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ಹೀಗಿದೆ. ಇದೇ ರೀತಿ ಸ್ಯಾರಿ ಫುಲ್ಲು ಹಾಕ್ಕೊಂಡು ಬರ್ತೀನಿ. ಸೇಮ್ ಏನೈತೆ ಹೀಗೇ ಕಂಟಿನ್ಯೂಸ್ ಆಗಿ ಪೂರ್ತಿ ಸ್ಯಾರಿ ಫುಲ್ಲು ಹಾಕಾಯ್ತು ನೋಡಿ. ಹೀಗಿದೆ. ಇದಕ್ಕೆ ಬಂದು ಈಗ ನೋಡಿ ಈ ರೀತಿ ಬಂತು. ಇದಕ್ಕೆ ಕುಚ್ಚು ಹಾಕೋದಾ? ಕುಚ್ಚಿಗೆ ಬಂದು 137 ದಾರ ತಗೊಂಡಿರೋದು ನೋಡಿ. ದಾರ ದಪ್ಪ ಸೂಜಿಗೆ ಪೋಣಿಸ್ಕೊಂಡು ಐರನ್ ಮಾಡ್ಕೋಬೇಕು. ಮತ್ತು ಈ ಥರ ಜರಿ ದಾರ, ಇದು ಎಮ್ಮಿಂಗ್ ಸೂಜಿಗೆ ಜರಿ ದಾರ ಹಾಕೋಬೇಕು. ನಾವೇನಿಲ್ಲಿ 4 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ವಿ, ಆ ಗ್ಯಾಪ್ ಮಧ್ಯ ಈ ರೀತಿ ಕುಚ್ಚು ಹಾಕೋಬೇಕು. ಕುಚ್ಚು ಬಂದು 3/4 ಇಂಚಿಗೆ ಕುಚ್ಚುದು ಅಷ್ಟೇ ಉದ್ದ ಸಾಕು. 3/4 ಇಂಚಷ್ಟು ಕುಚ್ಚು ಮಾಡ್ಕೋಬೇಕು. ಫಸ್ಟ್ ಈ ರೀತಿ ನೋಡಿ ಮಧ್ಯದಿಂದ ಹಾಕಿ, ಕೆಳಗಡೆ ಬೇಕನ್ನೋರು ಅದಕ್ಕೆ ಗಂಟು ಹಾಕೋಬೋದು ಇದು ಜರಿಗೆ. ನನಗೇನು ಗಂಟು ಹಾಕೋ ಅವಶ್ಯಕತೆ ಇದ್ದಿರಲಿಲ್ಲ, ಅದರಿಂದ ನಾನು ಗಂಟು ಹಾಕಿಲ್ಲ. ನಿಮಗೆ ಬಂದುಬಿಡ್ತಾಯಿದ್ದು ತುಂಬ ಫ್ರೀಯಾಗಿ ಬರುತ್ತಲ್ಲ ಅಂತ ಅನಿಸಿದ್ರೆ ಗಂಟು ಹಾಕೋಬೋದು. ತುದೀಲಿ ಗಂಟು ಹಾಕ್ಕೊಂಡ್ರೆ ಆಗ ಎಳೆದ್ರೂ ಅದು ಜಾರಲ್ಲ. ಹಾಗಾಗಿ 3/4 ಇಂಚಿಗೆ ನೋಡಿ, 3/4 ಇಂಚ್ ಸಾಕು. ಇನ್ನು ತುಂಬ ಚಿಕ್ಕದಾದರೆ ಚೆನ್ನಾಗಿರಲ್ಲ. ಇನ್ನು ತುಂಬ ಚಿಕ್ಕದು ಮಾಡ್ತಾರೆ, ಬರೀ ಅರ್ಧ ಇಂಚಿಗೆ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ ನೋಡಿ. ಈ ಥರ ಇಟ್ಟರೆ ಈ ಥರ ಲುಕ್ಕಾಗಿ ಕಾಣಿಸುತ್ತೆ. ಈ ಥರ ಮೇಲ್ಗಡೆ ಬಂದು ನಾವು 4 ಸಾರಿ ಈ ರೀತಿ ನಾಟ್ ಹಾಕೋಬೇಕು. ಅದ್ರ ಮೇಲೆ ಈ ಜರಿ ಬಂದು ಗೋಲ್ಡ್ ಜರಿ ಥರ ಕಾಣಿಸ್ಬೇಕು. ಅದು ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ಬೇಕು. ಸ್ವಲ್ಪ ಮಂದಾಗಿ ತಿಕ್ನೆಸ್ ಆಗಿರಬೇಕು. ಅದು ಒಂದು 2 ಸ್ಟೆಪ್ ಹಾಕಿ ನಾವು ಎರಡೇ ಸ್ಟೆಪ್ ಗಂಟು ಹಾಕ್ಬಿಟ್ಟು ಬಿಟ್ಬಿಟ್ರೆ ಅದು ಬಿಚ್ಚೋಗ್ಬಿಡುತ್ತೆ. ಹಾಗಾಗಿ ಒಂದು 4ರಿಂದ 5 ಸಾರಿ ನಾವು ಈ ಥರ ಜರಿ ದಾರದಲ್ಲಿ ಅಲ್ಲಿಗೆ ನಾಟ್ ಹಾಕೋಬೇಕು. ಈ ರೀತಿ ಒಳಗಡೆಯಿಂದ ತಗೊಂಡು ಈ ಥರ ಮೇಲ್ಗಡೆ 2 ಜರಿ ದಾರ ಕಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ವಿಡಿಯೋ ಗ್ಯಾಪ್ ದೂರ ಆಯಿತು ಅನಿಸುತ್ತೆ ನೋಡಿ. ಈಗ ಬಂದಿದೆ. ಫುಲ್ಲು ಸ್ಯಾರಿ ಫುಲ್ ಹಾಕೊಂಡಾಯ್ತು. ಯಾರೆಲ್ಲ ನನ್ನ ವೀಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಫೈನಲ್ ಜರಿ ಏನು ನಾವು ಗಂಟು ಹಾಕಿದ್ದೀವಿ ಅದ್ರ ಮೇಲೆ ಗಮ್ ಹಾಕಿ. ಥ್ಯಾಂಕ್ ಯು.